ಹಚ್ಚ ಹಸಿರಿನ ಪ್ರಕೃತಿಯ ಬಯಲೆ ಇಲ್ಲಿನ ಗಣಪತಿಗೆ ಆಲಯ. ನಾವು ನೋಡಿದಂತೆ ಎಲ್ಲಾ ದೇವಸ್ಥಾನಗಳಲ್ಲೂ ದೇವರನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿರ್ತಾರೆ. ಆದ್ರೆ ಸೌತಡ್ಕದಲ್ಲಿರುವ ಈ ಗಣೇಶನ ದೇವಾಲಯದಲ್ಲಿ ಗಣಪನು ಹಚ್ಚ ಹಸಿರಿನ ಬಯಲು ಆಲಯದಲ್ಲಿ ಪೂಜಿಸಲ್ಪಡ್ತಾನೆ. ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತಹ ದೇವಾಲಯ ಯಾವುದು ಅಂತಂದ್ರೆ ದಕ್ಷಿಣ ಭಾರತದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸೌತಡ್ಕ ಶ್ರೀ ಮಹಾಗಣಪತಿ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಪ್ರಸಿದ್ಧ ದೇವಾಲಯಗಳಿವೆ. ಈ ಪೈಕಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ಕೂಡ ಒಂದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಕೊಕ್ಕಡದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಸೌತಡ್ಕದಲ್ಲಿರುವ ಈ ದೇವಾಲಯದಲ್ಲಿ ಬೇರೆಡೆಯಲ್ಲಿ ದೇವತಾ ವಿಗ್ರಹಗಳಿಗೆ ಗುಡಿಗಳಿರುವಂತೆ ಇಲ್ಲಿ ಗಣೇಶನಿಗೆ ಯಾವುದೇ ಗುಡಿ ಗೋಪುರಗಳಿಲ್ಲ. ಬಯಲಿನಲ್ಲೇ ನೆಲೆ ನಿಂತ ಗಣಪನನ್ನ ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಸ್ಥಳದ ಹಿನ್ನೆಲೆಯ ಪ್ರಕಾರ ಹಿಂದೆ ಸುಮಾರು 800 ವರ್ಷಗಳ ಹಿಂದೆ ರಾಜರು ಆಳ್ವಿಕೆಯನ್ನು ನಡೆಸ್ತಾ ಇದ್ದಂತಹ ಕಾಲದಲ್ಲಿ ರಾಜವಂಶಸ್ಥರಿಗೆ ಸೇರಿದ ದೇವಾಲಯವು ಇಲ್ಲಿ ಇತ್ತಂತೆ. ಆದರೆ ಈ ದೇವಾಲಯವು ಸಂಗ್ರಾಮವೊಂದರಲ್ಲಿ ನಾಶವಾಯಿತು. ಕಾಲಾನಂತರ ಸ್ಥಳೀಯ ಗೋವನ್ನ ಕಾಯುವ ಬಾಲಕರಿಗೆ ಈ ವಿಗ್ರಹವು ಕಾಣಿಸ್ಕೊಳ್ತು. ಬಾಲಕರೆಲ್ಲರೂ ಸೇರಿ ಆ ವಿಗ್ರಹವನ್ನ ಎತ್ಕೊಂಡು ದಾರಿಯುದ್ದಕ್ಕೂ ಭಜನೆಯನ್ನ ಹಾಡ್ತಾ ಪೂಜಿಸ್ತಾ ಪ್ರಸ್ತುತ ಈಗ ವಿಗ್ರಹ ಇರುವಂತಹ ಜಾಗಕ್ಕೆ ಬಂದು ಮರದ ಬುಡದಲ್ಲಿ ಕಲ್ಲುಗಳನ್ನ ಇಟ್ಟು ಗಣೇಶ ವಿಗ್ರಹವನ್ನ ಇಟ್ಟು ಸೌತೆ ಮಿಡಿಗಳನ್ನ ಪ್ರತಿದಿನ ನೈವೇದ್ಯವಾಗಿ ಇಟ್ಟು ಪೂಜಿಸ್ತಾ ಬಂದ್ರು. ಅಂದಿನಿಂದ ಈ ಕ್ಷೇತ್ರವು ಸೌತಡ್ಕ ಅನ್ನೋ ಹೆಸರನ್ನ ಪಡೆಯಿತು. ಸಾವಿರಾರು ಶಾಪಗ್ರಸ್ತ ದೇವತೆಗಳು ಕಲ್ಲಾದ ಬೆಟ್ಟವಿದು. ಗುಡಿಗೋಪುರಗಳನ್ನು ಕಟ್ಟುವಾಗ ಗರ್ಭಗುಡಿಯನ್ನ ಪೂರ್ವಾಭಿಮುಖವಾಗಿ ನಿರ್ಮಿಸಿ ವಿಗ್ರಹವನ್ನ ಪ್ರತಿಷ್ಠಾಪಿಸ್ತಾರೆ. ಆದರೆ ಈ ಗಣೇಶನು ಹಚ್ಚ ಹಸಿರಿನ ಪ್ರಕೃತಿಯನ್ನೇ ಆಲಯವಾಗಿಸಿ ಆಗ್ನೇಯ ದಿಕ್ಕಿಗೆ ಅಭಿಮುಖವಾಗಿ ಕುಳಿತಿದ್ದಾನೆ. ಬಡವ ಶ್ರೀಮಂತರೆನ್ನುವ ಭೇದ ಭಾವವಿಲ್ಲದೆ ಎಲ್ಲರಿಗೂ ಅಭಯಹಸ್ತ ನೀಡುವ ಈ ಗಣೇಶನ ಆಲಯವು ವಿಶೇಷವಾಗಿ ದಿನದ 24 ಗಂಟೆಯೂ ತೆರೆದೇ ಇರುತ್ತೆ. ಹಿಂದೆ ಇಲ್ಲಿನ ಸ್ಥಳೀಯ ಬ್ರಾಹ್ಮಣರೊಬ್ಬರು ದೇವಾಲಯವನ್ನ ಕಟ್ಟೋದಕ್ಕೆ ನಿರ್ಧರಿಸಿದಾಗ ಗಣಪತಿಯು ದನ ಕಾಯುವ ಬಾಲಕನ ರೂಪದಲ್ಲಿ ಆ ಬ್ರಾಹ್ಮಣನಿಗೆ ಕನಸಿನಲ್ಲಿ ಕಾಣಿಸ್ಕೊಂಡು ದೇವಾಲಯವನ್ನ ನಿರ್ಮಿಸುವುದೇ ಆದರೆ ಅದರ ಗೋಪುರವನ್ನ ರಾತ್ರಿ ಬೆಳಗಾಗೋದ್ರೊಳಗೆ ತಂದೆಯಾದ ಕಾಶಿ ವಿಶ್ವನಾಥನಿಗೆ ಕಾಣಿಸುವಷ್ಟು ಎತ್ತರದಲ್ಲಿರಬೇಕು ಅಂತ ಆಜ್ಞೆಯನ್ನ ನೀಡಿದಂತೆ. ಈ ಕೆಲಸವನ್ನ ಮಾಡೋದಕ್ಕೆ ಅಸಾಧ್ಯ ಅಂತ ಮನಗಂಡ ನಂತರ ದೇವಾಲಯ ಕಟ್ಟುವ ಯೋಜನೆಯನ್ನ ಕೈಬಿಡಲಾಯಿತು. ಹೀಗಾಗಿ ಇಂದಿಗೂ ಕೂಡ ದೇವಾಲಯವನ್ನ ಕಟ್ಟುವ ಯೋಜನೆಯನ್ನ ಯಾರೂ ಮಾಡಿಲ್ಲ. 4 ಗೋಡೆಯೊಳಗಿನ ಬಂಧನಕ್ಕೆ ಇಚ್ಛೆ ಪಡೆದ ಈ ಗಣೇಶನು ತನ್ನ ಇಚ್ಛೆಯಂತೆ ಎಲ್ಲಾ ಜೀವರಾಶಿಗಳಿಗೂ ಮುಕ್ತವಾದ ದರ್ಶನವನ್ನ ನೀಡ್ತಾನೆ. ವಿಶೇಷ ಗಂಟೆಯ ಹರಕೆ. ಈ ದೇವಾಲಯವನ್ನ ಪ್ರವೇಶಿಸುವಾಗ ಕಾಣುವಂತಹ ಆವರಣದಲ್ಲಿ ಕಟ್ಟಿರುವ ಗಂಟೆಗಳ ಸಾಲು ಇಲ್ಲಿನ ಮಹಿಮೆಯನ್ನ ಸಾರುತ್ತೆ. ಯಾರೇ ಇಲ್ಲಿಗೆ ಬಂದು ತಮ್ಮ ಆಸೆ ಇಷ್ಟಾರ್ಥಗಳನ್ನು ಬೇಡ್ಕೊಂಡ್ರೆ ಸಾಕು, 2 ತಿಂಗಳುಗಳೊಳಗೆ ಅವರು ಬೇಡಿಕೊಂಡಿದ್ದು ನೆರವೇರುತ್ತೆ. ಇದಾದ ನಂತರದಲ್ಲಿ ಇಲ್ಲಿಗೆ ಬಂದು ಗಂಟೆಯನ್ನ ಹರಕೆಯ ರೂಪದಲ್ಲಿ ತೀರಿಸಬೇಕು. ಹೀಗೆ ಭಕ್ತರು ಕಟ್ಟಿದ ಸಾವಿರಾರು ಗಂಟೆಗಳು ಗಣೇಶನ ಅನುಗ್ರಹಕ್ಕೆ ಸಾಕ್ಷಿಯಾಗಿವೆ. ವಿದ್ಯೆ, ಹಣದ ಸಮಸ್ಯೆ, ಮನೆ ಕಟ್ಟುವ ಕನಸು, ಸಂತಾನ ಭಾಗ್ಯ ಹೀಗೆ ತಮ್ಮ ಕಷ್ಟಗಳನ್ನ ಗಣೇಶನ ಮುಂದೆ ತೋಡ್ಕೊಂಡ್ರೆ ಸಾಕು, ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸುವ ಶಕ್ತಿ ಸೌತಡ್ಕ ಗಣಪತಿಗಿದೆ. ಮಕ್ಕಳಿಗೆ ಅನ್ನಪ್ರಾಶನವನ್ನು ಕೂಡ ಇಲ್ಲಿ ಮಾಡಿಸಲಾಗುತ್ತೆ. ಪ್ರಸಿದ್ಧ ಪಂಚಕಜ್ಜಾಯ ಸೇವೆ. ನಿತ್ಯ ಪೂಜೆ ನಡೆಯುವ ಈ ಗಣೇಶನ ಬಯಲು ಆಲಯದಲ್ಲಿ ಬಿರುಗಾಳಿ ಮಳೆ ಬಂದರೂ ಕೂಡ ಗಣೇಶನಿಗೆ ಆರತಿ ಮಾಡುವಾಗ ದೀಪವು ಆರೋದಿಲ್ಲ. ಇಲ್ಲಿ ಪ್ರಸಿದ್ಧ ಸೇವೆಗಳಲ್ಲಿ ಅವಲಕ್ಕಿ, ಎಳ್ಳು, ಬೆಲ್ಲ, ಜೇನುತುಪ್ಪ ಹಾಗೂ ಬಾಳೆಹಣ್ಣು ಹಾಕಿ ಮಾಡುವಂತಹ ಪಂಚಕಜ್ಜಾಯ ಸೇವೆಯು ಒಂದು.
ನಂಬಿಕೆಯ ಪ್ರಕಾರ ಈ ಸೇವೆಯನ್ನ ಮಾಡಿಸುವವರು ಪ್ರಸಾದವನ್ನ ಅಲ್ಲಿ ದನ ಕಾಯುವವರಿಗೂ ಕೂಡ ಹಂಚಬೇಕು. ಇಲ್ಲಿ ಬರುವಂತಹ ಭಕ್ತರಿಗೆ ಪ್ರತಿದಿನ ಅನ್ನದಾನವೂ ಕೂಡ ನಡೆಯುತ್ತೆ. 800 ವರ್ಷ ಹಳೆಯದಾದ ಈ ಗಣೇಶನ ಮೂರ್ತಿಯು ಕಪ್ಪು ಶಿಲೆಯಿಂದ ಮಾಡಿದ್ದಾಗಿದೆ. ಗಣೇಶನ ಮೂರ್ತಿಯೊಂದಿಗೆ ಸಿದ್ಧಿಬುದ್ಧಿಯ ಮೂರ್ತಿಯು ಗಣೇಶನ ಎಡಬಲದಲ್ಲಿದೆ. ವರ್ಷವೂ ಜನವರಿ ತಿಂಗಳಲ್ಲಿ ಈ ಬಯಲು ಆಲಯದಲ್ಲಿ ಮಹಾಪೂಜೆ ನಡೆಯುತ್ತೆ. ಸಂಕಷ್ಟಿಯಂದು ಹಾಗೂ ಗಣೇಶ ಚತುರ್ಥಿ ಸಂದರ್ಭದಲ್ಲಿಯೂ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಗಿಡಮರಗಳ ನೆರಳು ಕಣ್ಣಿಗೆ ತಂಪು ನೀಡುವಂತಹ ಹಚ್ಚ ಹಸಿರಿನ ತಂಪಾದ ವಾತಾವರಣವು ಇಲ್ಲಿಗೆ ಬರುವಂತಹ ಭಕ್ತರಿಗೆ ನೆಮ್ಮದಿಯನ್ನು ನೀಡುತ್ತೆ.